ಹಲೋ, ಹೇಗಿದ್ದೀರೆಲ್ಲರೂ? ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಆರಾಮಿದ್ದೀವಿ, ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಅವಲಕ್ಕಿ ಒಗ್ಗರಣೆ. ಏನು ಬೇಕಂತ ನೋಡ್ಕೊಂಬರೋಣವಾ? ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ, ಕಾಯಿ ತುರಿ, ಈರುಳ್ಳಿ. ಇಲ್ಲೇ ಒಂದು ಬಾಣಲಿಗೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ ಚಟಪಟ ಅಂದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ನಾವು ಫಸ್ಟು ಕರಿಬೇವಿನಕ್ಕಿಂತ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಯಾವುದೇ ಅಡುಗೆ ಆಗಿರ್ಲಿ, ಚೆನ್ನಾಗಿ ಎಣ್ಣೆ ಕಾದಾಗ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಅದ್ರ ರುಚಿನೇ ಬೇರೆ. ಆಮೇಲೆ ಕರಿಬೇವು ಹಾಕ್ಕೊತೇನೆ. ಇದೆಲ್ಲ ಬೇಯ್ತಿದ್ದಂಗೆ ಒಂದು ಸರಿ ಕೈ ಆಡಿಸ್ಕೊಂಬಿಟ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ನಾವು ಮಾಡೋ ಎಲ್ಲ ಅಡುಗೆಗಳು ನಿಮಗೆ ಇಷ್ಟ ಆಗ್ತವೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಇವನ್ನೆಲ್ಲ ಮಾಡೋದ್ರಿಂದ ನಮ್ಗೆ ತುಂಬ ಉಪಕಾರ ಆಗುತ್ತೆ. ದಯವಿಟ್ಟು ಮರೆಯದೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ನೋಡಿರಿ, ಟೊಮೆಟೊ ಹಾಕ್ಕೊಂಡೆ. ಆಮೇಲೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಜಾಸ್ತಿ ಮಾಡ್ತಿದ್ದೇನಲ್ವಾ, 1 kg ಅವಲಕ್ಕಿ ಕಲಿಸ್ತಾ ಇದ್ದೀನಿ. ಮನೆಗೆ ಮೊಮ್ಮಕ್ಕಳು ಅದೆಲ್ಲ ಬಂದಾರಲ್ವ, ಎಲ್ಲರೂ ಇದ್ದೀವಿ ಅನ್ನೋದಕ್ಕೆ 10 ಜನಕ್ಕೆ ಆಗಬೇಕಿದು, ಅಷ್ಟು ಮಾಡ್ತಾ ಇರೋದು ನಾನು. ಇವಾಗ ಬೆಲ್ಲ ಹಾಕ್ಕೊಂಡೆ. ಆಮೇಲೆ ಕೊತ್ತಂಬರಿ ನೋಡ್ರಿ, ಈಗೆಲ್ಲ ಒಂದು ಸರಿ ಕೈ ಆಡಿಸ್ಕೊತೀನಿ. ಇಲ್ಲಿ 1 kg ಅಷ್ಟು ಅವಲಕ್ಕಿನ ಒಂದು 2-3 ಸರಿ ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆಸಿ ಬಸ್ತಿಟ್ಟಿದ್ದೆ. ಚೆನ್ನಾಗಿ ನೆಂದಿದ್ದಾವೆ ನೋಡಿರಿ, ಹಂಗೆ ನೆಂದಿದ್ದಾವೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಷ್ಟು ಬೇಕು ನಮಗೆ ಅಷ್ಟು ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಏಕ್ ಮಾಡ್ಕೊಳ್ಳೋಣ. ಏನು ರುಚಿಯಾಗಿ ಆಗ್ತಾವೆ ಗೊತ್ತಾ? ಹಿಂಗೆಲ್ಲ ನಾನು ಹೇಳಿದ್ದು ಇದರಲ್ಲಿ ನೀವು ಮಾಡಿದರೆ ಸಖತ್ತಾಗಿ ಆಗ್ತೈತೆ ಅವಲಕ್ಕಿ. ನೀರು ಹೊಟ್ಟೆ ಮುಟ್ಸಂಗಿಲ್ಲ ಒಗ್ಗರಣೆಗೆ. ನೋಡಿರಿ, ಪುಟಾಣಿ ಹಿಟ್ಟು ರುಬ್ಕೊಂಡಿದ್ದೆ, ಪುಟಾಣಿ ಹಿಟ್ಟು ಹಾಕ್ಕೊತಿದ್ದೀನಿ. ಇವಾಗ ಅದ್ರ ಮೇಲೆ ಕಾಯಿ ತುರಿ, ಕೊತ್ತಂಬರಿ, ಸೇವ್ ಹಾಕ್ಕೊಳ್ಳೋಣ. ಮೊನ್ನೆ ಸೇವ್ ಮಾಡಿದ್ನಲ್ವ, ತೋರಿಸಿದ್ದೆ ನಿಮಗೂ ರೆಸಿಪಿನ. ಇನ್ನೂ ಇದ್ದವು, ಅದಕ್ಕೆ ಸೇವ್ ಹಾಕ್ಕೊತೀನಿ. ಇವಾಗ ಬರ್ರಿ ಎಲ್ಲರೂ ತಿನ್ನೋಣ. ನೀವು ಒಂದು ಸರಿ ಮಾಡಿಕೊಡಿ, ತಿನ್ನಿರಿ. ಹೆಂಗಾಗೈತೆ ಅಂತ ಒಂದು ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ.